ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಮಾಹಿತಿಯನ್ನ ನಿಮಗಾಗಿ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಈಗ ನಕ್ಷತ್ರಗಳು ಎಲ್ರಿಗೂ ಸಹ ಗೊತ್ತೇ ಇರುವಂಥದ್ದು. ನಕ್ಷತ್ರಗಳ ಆಧಾರಿತವಾಗಿ ಯಾವ್ಯಾವ ರೀತಿಯಾದಂತಹ ಗುಣಲಕ್ಷಣಗಳನ್ನ ಆಯಾ ನಕ್ಷತ್ರದವರು ಹೊಂದಿರ್ತಾರೆ, ಜೊತೆಗೆ ಯಾವ ರೀತಿಯಾದಂತಹ ಒಂದು ರಾಜಯೋಗವನ್ನ ನಕ್ಷತ್ರದವರು ಪಡೆದುಕೊಳ್ತಾರೆ, ಎಷ್ಟು ಲಾಭ ನಷ್ಟ ಎಷ್ಟು, ಹಾಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ರಾಶಿಯಲ್ಲೂ 3 ನಕ್ಷತ್ರಗಳು ಬರುವಂಥದ್ದು. ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ, ಹಸ್ತ ನಕ್ಷತ್ರದವರೆಗೂ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ಚಿತ್ತಾ ನಕ್ಷತ್ರದವರಿಗೆ ಯಾವ ರೀತಿಯಾದಂತಹ ಗುಣಲಕ್ಷಣಗಳನ್ನು ಅವರು ಹೊಂದಿರ್ತಾರೆ, ಹಾಗೆ ಕನ್ಯಾ ರಾಶಿಯವರ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳು ಯಾವ್ದ್ಯಾವುದು, ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗುರೂಜಿಗಳು ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ಮೊದಲನೇದಾಗಿ ಕನ್ಯಾ ರಾಶಿಯವರ ವಿಶೇಷತೆಗಳೇನು, ಹಾಗೆ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನ ನೋಡೋದಾದ್ರೆ ಯಾವ್ದ್ಯಾವ್ದು ಗುರುಜಿ? ನೋಡಿ, ವಿಶೇಷವಾಗಿ ಕನ್ಯಾ ರಾಶಿ ಒಂದು ಬಚಕ್ರ ಅಂತ ಹೇಳ್ತೀವಿ. ರಾಶಿಗಳ 12 ರಾಶಿಗಳಲ್ಲಿ 6ನೇ ನಂಬರ್ ಬರುವಂಥದ್ದು ಕನ್ಯಾ ರಾಶಿ. ರಾಶ್ಯಾಧಿಪತಿ ಬುಧ ಗ್ರಹ ಮತ್ತು ಇದು ದ್ವಿಸ್ವಭಾವ ರಾಶಿ ಅಂತ ಹೇಳ್ತೀವಿ. ಇದರ ವಿಶೇಷತೆನೇ ಹಾಗೆ. ದ್ವಿಸ್ವಭಾವ ಅಂತಂದರೆ ಚರಸ್ಥಿರ ದ್ವಿಸ್ವಭಾವ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರೆಡಿಕ್ಷನ್ಸಲ್ಲಿ ತಗೊಳ್ಳುವಂಥದ್ದು. ದ್ವಿಸ್ವಭಾವ ಇರೋದಂದರೆ ಎಲ್ಲ ಟೈಮಲ್ಲೂ ಕೂಡ ಎಲ್ಲ ಸಮಯದಲ್ಲೂ ದೀಸ್ ಪೀಪಲ್ ವಿಲ್ ಅಡ್ಜಸ್ಟ್ ಅಂತ, ಎಲ್ಲರ ಜೊತೆಯಲ್ಲೂ ಬೆರೆಯುವಂಥವ್ರಾಗಿರ್ತಾರೆ ಮತ್ತು ಸಮಯಕ್ಕೆ ತಕ್ಕ ಬದಲಾವಣೆಗಳನ್ನು ಇವ್ರು ಮಾಡ್ತಾರೆ. ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ, ಅದರ ತಕ್ಕಂಥ ಹೊಂದಾಣಿಕೆ ಇರುತ್ತೆ. ತಾವು ಕೇಳಿದಾಗೆ ಉತ್ತರ ಫಾಲ್ಗುಣಿ ನಕ್ಷತ್ರ 2 ಮತ್ತು 3 ಪಾದ, 4ನೇ ಪಾದ ಬಂದರೆ ಹಸ್ತ ನಕ್ಷತ್ರದವರು 4 ಪಾದಗಳು ಇಲ್ಲಿ ಬರುವಂಥದ್ದು. ಮತ್ತು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವೇನು ಚಿತ್ತಾ ನಕ್ಷತ್ರದ ಬಗ್ಗೆ ಮಾಡ್ತೀವಿ. ಸೊ ಚಿತ್ತಾ ನಕ್ಷತ್ರದಲ್ಲೂ ಕೂಡ ವಿಶೇಷವಾಗಿ 1 ಮತ್ತು 2ನೇ ಪಾದ ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಬರುವಂಥದ್ದು. ಅಲ್ಲಿಗೆ 3 ನಕ್ಷತ್ರಗಳು, ಉತ್ತರ, ಹಸ್ತ ಮತ್ತು ಚಿತ್ತಾ ನಕ್ಷತ್ರಗಳು ಕನ್ಯಾ ರಾಶಿಯಲ್ಲಿ ಬರುತ್ತಮ್ಮ. ಓಕೆ ಗುರುಜಿ, ಇನ್ನು ಕನ್ಯಾ ರಾಶಿಯ ಒಂದಷ್ಟು ವಿಶೇಷ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳನ್ನ ತಿಳಿಸ್ತೀರಾ? ನೋಡಿ, ವಿಶೇಷವಾಗಿ ಮೊದಲನೇದಾಗಿ ಕನ್ಯಾ ರಾಶಿಯ ಸ್ವಲ್ಪ ವ್ಯಕ್ತಿತ್ವದ ಬಗ್ಗೆ ನೋಡಬೇಕಾದ್ರೆ, ರಾಶಿಯವರು ಸ್ವಲ್ಪ ಕನ್ಯಾ ರಾಶಿಯವರು ಪ್ರಾಕ್ಟಿಕಲ್ ಅಪ್ರೋಚ್ ತುಂಬ ಚೆನ್ನಾಗಿರುತ್ತೆ. ಜೀವನದಲ್ಲಿ ಎಲ್ಲವನ್ನು ಎದುರಿಸಬೇಕಾದ್ರೆ ಬುದ್ಧಿವಂತಿಕೆಯಿಂದ ಎದುರಿಸ್ತೀರಾ. ಯಾವುದೇ ಪರಿಸ್ಥಿತಿ ಯಾವುದೇ ಇರಲಿ ಅದನ್ನು ನೋಡಿಕೊಂಡು ಆ ಒಂದು ಲೆಕ್ಕಾಚಾರವನ್ನು ಸರಿಯಾದ ರೀತಿಯಲ್ಲಿ ಹೊಂದಿರ್ತೀರಾ. ಮತ್ತು ಕನ್ಯಾ ರಾಶಿಯವರು ನೀವು ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ಭರವಸೆ ಒಂದು ಸ್ನೇಹಿತರ ರೂಪದಲ್ಲಿ ನೋಡ್ಬೋದು. ಅಂದರೆ ನೀವು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಕನ್ಸಲ್ಟೆಂಟ್ ಆಗಿ ಒಳ್ಳೆಯ ಸಜೆಷನ್ಸ್ನ ಕನ್ಯಾ ರಾಶಿಯವರು ಕೊಡ್ತಾ ಇರ್ತಾರೆ. ಮತ್ತು ಪ್ರತಿಯೊಂದು ಕೆಲಸವನ್ನು ಕೂಡ ಪರಿಪಕ್ವವಾಗಿ ಪೂರ್ಣಗೊಳಿಸುವಂಥ ಮನೋಭಾವನೆಯನ್ನು ತಾವು ಹೊಂದಿರ್ತೀರ. ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಹೆಚ್ಚಾಗಿರುತ್ತೆ. ದಕ್ಷತೆಯಿಂದ ತಮ್ಮ ಪರಿಶ್ರಮವನ್ನು ಬಳಸ್ಕೊಂಡು ನೀವು ಮಾಡ್ತೀರಾ. ಗುಣಲಕ್ಷಣಗಳಲ್ಲಿ ವಿಶೇಷವಾಗಿ ನೋಡಬೇಕಾದ್ರೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಒಂದು ಕಿರಿಯರ ಪ್ರೀತಿ ಜಾಸ್ತಿ ಇರುವಂಥದ್ದು. ತಾವು ಮಾಡುವಂಥ ಕೆಲಸಕ್ಕೆ ಸಂಪೂರ್ಣ ನ್ಯಾಯ ಬದುಕಿಸ್ತೀರಾ ನೀವು. ಮತ್ತು ನೀವು ವಹಿಸ್ಕೊಳ್ಳುವಂಥ ಜವಾಬ್ದಾರಿ ಏನಿರುತ್ತೆ ಅದನ್ನು ಕೂಡ ಸರಿಯಾಗಿ ನಿಭಾಯಿಸ್ತೀರಾ. ಅದು ಹೇಗೆ ಅಂದರೆ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಬುದ್ಧಿವಂತಿಕೆಯಿಂದ ಮಾಡ್ತೀರಾ. ಸ್ವಲ್ಪ ಹೆಚ್ಚಿನದಾಗಿ ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ ಅಂತ ಹೇಳ್ತೀವಿ. ಬುಧನಿಗೆ ಅದೃಷ್ಟದ ಒಂದು ಬಣ್ಣ ಹಸಿರಾಗಿರೋದ್ರಿಂದ ಹಸಿರು ಬಣ್ಣ ನಮ್ಮಲ್ಲಿ ಏನು ಸೂಚಿಸುತ್ತೆ, ನೇಚರ್ನ ಸೂಚಿಸುವಂಥದ್ದು. ಹಸಿರು ಬಣ್ಣ ಸಮೃದ್ಧತೆ, ಶಾಂತಿ ಮತ್ತು ಸಾಮರಸ್ಯದ ಗುಣಗಳನ್ನು ಸೂಚಿಸುವುದರಿಂದ ಕನ್ಯಾ ರಾಶಿ ವ್ಯಕ್ತಿತ್ವದಲ್ಲಿ ಇದನ್ನು ಅದೇ ಪ್ರತಿಫಲಿಸುವಂಥದ್ದು. ಅಂದರೆ ಇವರು ಕೂಲ್, ಕಾಮ್, ಗ್ರೀನ್, ಲವಿಂಗ್, ನೇಚರ್ ಲವಿಂಗ್ ಪರ್ಸನ್ಸ್ ಆಗಿರ್ತಾರೆ. ವಿಶೇಷವಾಗಿ ಎಷ್ಟೇ ಇದ್ರೂ ಕೂಡ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಪಡೆಯುವಂಥವ್ರು ಇವರು ಆಗಿರ್ತಾರೆ. ಮತ್ತು ಈ ಯಾವಾಗಲೂ ಇವರು ಪಾಸಿಟಿವಿಂದ ತುಂಬ ಚೆನ್ನಾಗಿರುವಂಥದ್ದು. ಸ್ವಲ್ಪ ವೀಕ್ನೆಸ್ ಏನು ಅಂತಂದರೆ ಕೆಲವೊಂದು ಸತಿ ಮಾಡುವಂಥ ನಿರ್ಧಾರಗಳು ತಪ್ಪಾಗಿರುವಂಥದ್ದು ಮತ್ತು ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಾರೆ. ಅಂದರೆ ಒಂದೇನೋ ಡಿಸಿಷನ್ ತೊಗೊಂಡಿರ್ತಾರೆ, ಎಸ್ ನೋ ಅನ್ನೋದರಲ್ಲಿ ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋವಂಥದ್ದು ಇರುತ್ತೆ. ಮತ್ತು ಸ್ವಲ್ಪ ಹೇಗೆ ಹೊಗಳಿಕೆ ಸ್ವೀಕರಿಸ್ತಾರೋ, ತೆಗಳಿಕೆ ಅಂದರೆ ಏನಾದರೂ ಇವ್ರು ಹಿಂದುಗಡೆ ಬೈದರೆ ಅದನ್ನು ಬೇಗ ತಡ್ಕೊಳ್ಳೋಕ್ಕಾಗೋದಿಲ್ಲ, ಬೇಗ ರಿಯಾಕ್ಟ್ ಮಾಡುವಂಥದ್ದು, ಈ ರೀತಿ ಇರೋವಂಥದ್ದು. ಸೊ ಇದನ್ನು ಸ್ವಲ್ಪ ನಾವು ವೀಕ್ನೆಸ್ ಅಂತ ತಗೋಬೋದು. ಈ ರೀತಿ ಓವರಾಲ್ ಆಗಿರುವಂಥ ಕನ್ಯಾ ರಾಶಿಯವರ ವಿಚಾರವಾಗಿ ಜರುಗುವಂಥದ್ದು. ಗುರುಜಿ, ಇನ್ನು ಚಿತ್ತಾ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಏನೇನು ಗುರುಜಿ? ನೋಡಿ, ವಿಶೇಷವಾಗಿ ಚಿತ್ತಾ ನಕ್ಷತ್ರದವರಿಗೆ ಕನ್ಯಾ ರಾಶಿಗೆ ಸಂಬಂಧಿತವಾಗಿರುವಂಥದ್ದು. ಚಿತ್ತಾ ನಕ್ಷತ್ರದ ಒಂದು ಸಿಂಬಾಲ್ ಅಂತ ತಗೊತೀವಿ. ಅದು ಸಿಂಬಾಲು
ಟೈಗರ್ ಅನ್ನೋ ಸಿಂಬಾಲ್ ತುಂಬ ಬಹಳ ಪ್ರಮುಖವಾಗುವಂಥ ಸಿಂಬಾಲ್ ಇವರಿಗೆ ಇರುವಂಥದ್ದು. ಸಿಂಬಾಲ್ ಅಂದರೆ ಏನಾಗುತ್ತೆ ಅಂದರೆ ಈ ಹುಲಿ ಅಥವಾ ನಾವೇನು ಕಾಡಿನಲ್ಲಿ ಹುಲಿ ಏನಂತ ತೊಗೊತೀವಿ ಅದು ಬೇಟೆ ಆಡಬೇಕಾದ್ರೆ ತುಂಬ ಸೈಲೆಂಟ್ ಆಗಿರುವಂಥದ್ದು, ಸಡನ್ನಾಗಿ ಬೇಟೆ ಸಿಕ್ಕಾಗ ಜಂಪ್ ಆಗುವಂಥದ್ದು. ಅದೇ ರೀತಿ ಈ ನಕ್ಷತ್ರದವರ ಒಂದು ಬೇಟೆ ಅಥವಾ ಅವರ ಒಂದು ಕೆಲಸ ಕಾರ್ಯಗಳನ್ನು ತುಂಬ ಸಮಯ ಚಿತ್ತದಿಂದ ಮಾಡುವಂಥವರು ಅಂತ ಹೇಳ್ಬೋದು. ಅಂದರೆ ಅವಕಾಶ ಸಿಕ್ಕಾಗ ಸದುಪಯೋಗ ಪಡಿಸ್ಕೊಳ್ಳುವಂಥವ್ರು ಚಿತ್ತಾ ನಕ್ಷತ್ರದವರಾಗಿರ್ತಾರೆ ಅಂತ ಹೇಳ್ತೀವಿ. ಮತ್ತು ಇವರು ತುಂಬ ಒಂದು ಪ್ರತಿಯೊಂದು ವಿಚಾರದಲ್ಲಿ ಅವರು ಹೇಗೆ ಕಾಣಿಸ್ತಾರೆ, ಹೇಗೆ ಇನ್ನೊಬ್ಬರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ, ಅಂದರೆ ಅವರ ಒಂದು ಕೆಲಸದಲ್ಲಿ ಆಗಿರ್ಬೋದು, ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸಲ್ಲಾಗಿರ್ಬೋದು, ಅದನ್ನು ಇವರು ತುಂಬ ಒಳ್ಳೆಯ ರೀತಿಯಾಗಿ ನಿರ್ವಹಿಸ್ತಾರೆ. ಆಮೇಲೆ ಇವರು ಕೊನೆಯ ಉದ್ದೇಶವನ್ನು ಬೇಗ ಬಿಟ್ಕೊಡೋದಿಲ್ಲ. ಅಂದರೆ ಇವ್ರ ಮನಸ್ಸಲ್ಲಿ ಏನು ಉದ್ದೇಶ ಇದೆ ಅದು ಪೂರ್ತಿ ಆಗೋವರೆಗೂ, ಕೆಲಸ ಪೂರ್ತಿ ಆಗೋವರೆಗೂ ಅವರೇ ಹಿಡಿದಿಟ್ಕೊಂಡು ಕೆಲಸ ಆದ ನಂತರ ಅವರ ಉದ್ದೇಶ ಅಥವಾ ಇದನ್ನು ತಿಳಿಸ್ಕೊಡುವಂಥದ್ದು. ಮತ್ತು ಚಿತ್ತಾ ನಕ್ಷತ್ರದವರಿಗೆ ವಿಶೇಷವಾಗಿರುವಂಥದ್ದು ತುಂಬ ಕ್ರಿಯೇಟಿವ್ ಆಗಿರುವಂಥ ಪರ್ಸ್ನಾಲಿಟಿ. ಇವರು ಒಂದೇ ಕೆಲಸ ಮಾಡ್ತಿರಲ್ಲ, ಬೋರ್ ಆಗಿಬಿಡುತ್ತೆ. ಇವರು ಅದನ್ನು ಬೇರೆ ಬೇರೆ ವಿಧದಲ್ಲಿ ಕೆಲಸವನ್ನು ಮಾಡುವಂಥವ್ರು, ಪ್ಲ್ಯಾನ್ ಮಾಡ್ಕೊಳ್ಳೋರು ಅಂಥವ್ರು ಆಗಿರ್ತಾರೆ. ಮತ್ತು ಇವರಿಗೆ ತುಂಬ ಒಂದು ಸಕಾರಾತ್ಮಕವಾಗಿರುವಂಥ ಶಕ್ತಿ ಇವರು ಹೊಂದಿರ್ತಾರೆ. ಮತ್ತು ಇವರು ತುಂಬ ಬೇರೆಯವರು ಹೇಗೆ ನಿಮ್ಮನ್ನು ನೋಡ್ತಾರೆ, ಹೇಗೆ ಅಬ್ಸರ್ವ್ ಮಾಡ್ತಾರೆ ಅಂತ ಸ್ವಲ್ಪ ಅಬ್ಸೆಷನ್ಸ್ ಜಾಸ್ತಿ ಇರುತ್ತೆ ಇವರ ಒಂದು ಹೊರಗಡೆ ಒಂದು ಇದ್ರ ವಿಚಾರದಲ್ಲಿ, ಅಪಿಯರೆನ್ಸ್ ವಿಚಾರದಲ್ಲಿ ಅಂತ ಹೇಳ್ತೀವಿ. ಮತ್ತು ಇವ್ರು ಏನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಮುನ್ನುಗ್ಗಿ ಮಾಡೋದಿಲ್ಲ. ಅಂದರೆ ಮುನ್ನುಗ್ಗಿ ಅಂದರೆ ಇವ್ರು ಕೆಲಸನ ಮಾಡ್ತಾರೆ, ಆದರೆ ಹಿಂಬದಿಯಿಂದ ಮಾಡ್ತಾರೆ. ಉದಾಹರಣೆಗೆ ಏನೋ ಒಂದು ಚಲನಚಿತ್ರ ಹಿಟ್ಟಾಗಬೇಕಂದ್ರೆ ಡೈರೆಕ್ಟರ್ ಕಾರಣ ಅಲ್ವಾ. ಸೊ ಅದೇ ರೀತಿ ಡೈರೆಕ್ಟರ್ ಶ್ರಮ ಎಲ್ಲಿ ಕಾಣಿಸುತ್ತೆ, ಚಿತ್ರದಲ್ಲಿ ಕಾಣಿಸುತ್ತೆ. ಅದೇ ರೀತಿ ಇವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಿಂಬದಿಯಿಂದ ಆ್ಯಸ್ ಎ ಡೈರೆಕ್ಟರ್ ಇವ್ರು ಕೆಲಸ ಮಾಡುವಂಥದ್ದು. ಆಮೇಲೆ ಅವ್ರ ಕೆಲಸನ ಬೇರೆಯವ್ರು ಹೊಗಳಿದ್ರೆ ಅವರಿಗೆ ತುಂಬ ಇಷ್ಟ ಆಗುವಂಥದ್ದು ಜರುಗುತ್ತೆ. ಮತ್ತು ಈ ಚಿತ್ತಾ ನಕ್ಷತ್ರದವರಿಗೆ ತುಂಬ ವಿಶೇಷವಾಗಿರುವಂಥದ್ದು, ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಒಂದು ಇವೆಂಟು ಅಥವಾ ಏನೋ ಒಂದು ಘಟನೆ ಘಟಿಸಿದರೆ ಯಾಕೆ ಹೇಗೆ ಅಂತ ಅದರ ಒಂದು ಹಿನ್ನೆಲೆ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟ ಇರುವಂಥದ್ದು. ಪ್ರತಿಯೊಂದು ಏನೇ ಒಂದು ಕೆಲಸ ಆದರೂ ಅದರ ಒಂದು ಕಾರಣ ಹುಡುಕ್ತಾ ಹೊರಡ್ತಾರೆ. ಸೊ ಇದು ಇವರಿಗೆ ತುಂಬ ಚೆನ್ನಾಗಿ ಒಂದು ರಿಸರ್ಚ್ ಮನೋಭಾವನೆ ಥರ ಇರುತ್ತೆ. ಅದಕ್ಕೆ ಇವರು ಯಾವುದೇ ಒಂದು ಸೈಂಟಿಫಿಕ್ ಆಗಿರ್ಬೋದು ಅಥವಾ ಕ್ರಿಯಾತ್ಮಕವಾಗಿರ್ಬೋದು ಅಥವಾ ಈ ಮೆಡಿಕಲ್ ಫೀಲ್ಡಲ್ಲಿ ಚಿತ್ತಾ ನಕ್ಷತ್ರದವರಿಗೆ ತುಂಬ ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗಿ ಸಿಗುತ್ತೆ. ಯಾಕಂದರೆ ಅವ್ರ ನೇಚರ್ ಹಂಗಿರುತ್ತೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಬಾಡಿಯಲ್ಲಿ ಪಿತ್ತ ಪ್ರಕೃತಿ ಇರೋದ್ರಿಂದ ಸ್ವಲ್ಪ ಸಮಯದಲ್ಲಿ ಕೂದಲು ಉದುರಿಕೆ ಜಾಸ್ತಿ ಆಗ್ಬೋದು. ಆದರೆ ಇವರು ತುಂಬ ಆಕರ್ಷಮಯವಾದ ಕಣ್ಣಿರುವಂಥದ್ದು ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯ ಒಂದು ಪರ್ಸನಾಲಿಟಿನ ಹೊಂದಿರ್ತಾರೆ. ಮತ್ತು ಬಹಳ ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡಿರೋ ಚಿತ್ತಾ ನಕ್ಷತ್ರದವರಿಗೆ ಸಂಬೇರ್ ಬಿಟ್ಟಿನ ಬೆಳಗಿನ ಜಾವದಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ 3:30 to 4 ಗಂಟೆಗೆ ಒಂದು ಕ್ಷಣದಲ್ಲಿ ಖಂಡಿತವಾಗಿ ಎಚ್ಚರ ಆಗುತ್ತೆ. ಕಣ್ಣನ್ನು ಬಿಟ್ಟು ನೋಡಿಕೊಂಡು ಮತ್ತೆ ಅವ್ರು ಮಲ್ಕೊತಾರೆ. ಅವ್ರಿಗೆ ಯಾವುದೇ ಹಂತದಲ್ಲಿ ಎಷ್ಟೇ ಡೀಪ್ ಸ್ಲೀಪಲ್ಲಿದ್ದರೂ ಕೂಡ ಅವರಿಗೆ 3:30 to 4 ಗಂಟೆಗೆ ಖಂಡಿತವಾಗಿ ಎಚ್ಚರ ಆಗುವಂಥದ್ದು ಚಿತ್ತಾ ನಕ್ಷತ್ರದಲ್ಲಿ ನಾವು ನೋಡಿದ್ದೀವಿ. ಮತ್ತು ಚಿತ್ತಾ ನಕ್ಷತ್ರದವರಿಗೂ ಚಿತ್ತ ಅಂತಾರೆ, ಕೆಲವೊಂದು ಕಡೆ ಚಿತ್ರಗುಪ್ತ ಕೂಡ ಅಂತ ಹೇಳ್ತಾರೆ. ಅಂದರೆ ಈಗ ಚಿತ್ತಾ ನಕ್ಷತ್ರಕ್ಕೂ ಚಿತ್ರಗುಪ್ತಗೂ ಹೇಗೆ ಸಂಬಂಧ ಅಂದರೆ ಈ ಒಂದು ಯಮನ ಆಸ್ಥಾನದಲ್ಲಿ ಚಿತ್ರಗುಪ್ತ ಎಲ್ಲ ಅಕೌಂಟ್ಸ್ನ ಹೇಗೆ ಬರೆದಿಡ್ತಾರೆ. ಸೊ ನಿಜ ಜೀವನದಲ್ಲಿ ಇವ್ರದ್ದು ರೈಟಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ಚಿತ್ತಾ ನಕ್ಷತ್ರದವರು. ಅಕೌಂಟಿಂಗಲ್ಲಿ ಆಗಿರ್ಬೋದು, ಮತ್ತು ಬಜೆಟ್ ಲೈಫಲ್ಲಿ ಇಷ್ಟು ಅಮೌಂಟ್ ಬಂದರೆ ಎಷ್ಟು ಖರ್ಚಾಗುತ್ತೆ, ಇಷ್ಟು ಇದು ಬಂದರೆ ಲೆಕ್ಕಪತ್ರಗಳನ್ನು ತುಂಬ ಚೆನ್ನಾಗಿಡ್ತಾರೆ. ಮತ್ತು ಇವರು ಪ್ರತಿಯೊಂದು ಹೋಗಿರುವ ಜಾಗಕ್ಕೆ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಚಿತ್ರಗಳು, ಫೋಟೋಗ್ರಾಫ್ಸು, ಮತ್ತು ಈಗಿನ ಟ್ರೆಂಡಿಂಗ್ ಏನು ಸೆಲ್ಫಿ ಅಂತ ಹೇಳ್ತೀವಲ್ಲ, ಅದು ಚಿತ್ತಾ ನಕ್ಷತ್ರದವರಿಗೆ ತುಂಬ ಇಷ್ಟ ಆಗಿರುವಂಥದ್ದು. ಮತ್ತು ಇವರು ತುಂಬ ಒಂದು ವಿಚಾರದಲ್ಲಿ ಅತ್ಯಾಧುನಿಕವಾಗಿರುವಂಥ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡುವಂಥದ್ದು, ಆ್ಯಪ್ಸ್ಗಳು ಯೂಸ್ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹಳೆಯ ಒಂದು ವಸ್ತುಗಳು ಕಲೆಕ್ಷನ್ಸ್ ಅಂತ, ಆ್ಯಂಟಿಕ್ ಪೀಸ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ. ಚಿತ್ತಾ ನಕ್ಷತ್ರದವರು ಅದರಲ್ಲೂ ಕೂಡ ಜ್ಯುವೆಲರಿ ಆಗಿರ್ಬೋದು, ಅಜ್ಜಿ ತಾತ ಬಂದಿರುವಂಥ ಜ್ಯುವೆಲರಿನ ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಮತ್ತು ಇವರು ಸ್ವಲ್ಪ ಕೆಲಸದಲ್ಲಿ ಒಳ್ಳೆಯ ಬಾಡಿ ಬಿಲ್ಡಿಂಗು, ಒಳ್ಳೆಯ ಒಂದು ವಿಚಾರದಲ್ಲಿ ಬಾಡಿ ಬೆಳೆಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ಕಡೆ ನಾವು ನೋಡಿದ್ದೀವಿ ಚಿತ್ತಾ ನಕ್ಷತ್ರದವ್ರು, ನೀವು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಒಂದು ಸ್ವಲ್ಪ ಪಝಲ್ಸು, ಅನುಬಂಧ ಅಂತ ಪೇಪರಲ್ಲೆಲ್ಲ ಬಂದಿರುತ್ತಲ್ಲ ಕಾಲಮ್, ಕ್ರಾಸ್ ವರ್ಡ್ಸು, ಪಝಲ್ಸು, ಪದಬಂಧ, ಅನುಬಂಧ, ಆ ಥರನ ಬಿಡಿಸುವಂಥದ್ದು. ಮತ್ತು ಈ ಚೆಸ್ ಆಟದಲ್ಲಿ ತುಂಬ ಆಸಕ್ತಿ ಜಾಸ್ತಿ ಹೊಂದಿರ್ತಾರೆ. ಮತ್ತು ಯಾವುದೇ ಒಂದು ಗೇಮಲ್ಲಿ ಸ್ಟ್ರಾಟಜಿಕ್ ಅಂದರೆ ಬುದ್ಧಿ ಉಪಯೋಗಿಸಿ ಆಡುವಂಥ ಆಟ. ಈಗ ಉದಾಹರಣೆಗೆ ಈಗ ಒಂದು ಕೇರಮ್ಮು ಅದರೆಲ್ಲ ನಾರ್ಮಲ್ ಆಟ, ಆದರೆ ಚೆಸ್ ಅಂದರೆ ಬುದ್ಧಿ ಉಪಯೋಗಿಸ್ಬೇಕಾಗಿರುವಂಥ ಆಟ. ಇದರಲ್ಲಿ ತುಂಬ ಒಳ್ಳೆಯ ಒಂದು ಇದಿರುತ್ತೆ. ಮತ್ತು ಇವ್ರಿಗೊಂದು ವಿಷನ್ ಚೆನ್ನಾಗಿರುತ್ತೆ, ಗೋಲ್ ಓರಿಯೆಂಟೆಡ್ ಕೆಲಸ ಮಾಡ್ತಾರೆ. ಸೊ ಈ ರೀತಿ ಹಲವಾರು ವಿಚಾರದಲ್ಲಿ ಚಿತ್ತಾ ನಕ್ಷತ್ರದವರಿಗೆ ಒಂದು ಅನುಕೂಲತೆಗಳು ಹೆಚ್ಚಾಗಿ ಒದಗಿ ಬರುತ್ತೆ. ಈ ರೀತಿ ಇವರ ಗುಣ ಸ್ವಭಾವ ಲಕ್ಷಣಗಳು ಕಾಣಿಸ್ತದೆ. ಗುರುಜಿ, ಚಿತ್ತಾ ನಕ್ಷತ್ರದವರಿಗೆ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಪರಿಹಾರ ಭಾಗವಾಗಿ ಅವರು ಎನಿ ಟೈಮ್ ಏನು ಬೇಕಾದರೂ ಮಾಡ್ಕೊಳ್ಬೋದು ಅಂದರೆ ಯಾವ ಪರಿಹಾರವನ್ನು ತಿಳಿಸ್ತೀರಾ?
ಬಹುಮುಖ್ಯವಾಗಿ ನಾವು ರಾಶಾಧಿಪತಿ ಹೇಗಿರ್ತಾರೋ ನಕ್ಷತ್ರಗೂ ಅಧಿಪತಿ ಇರುತ್ತೆ. ಈಗ ಉತ್ತರ ಫಾಲ್ಗುಣಿಗೆ ಸೂರ್ಯ ಅಧಿಪತಿ ಆದರೆ ಹಸ್ತ ನಕ್ಷತ್ರಕ್ಕೆ ಚಂದ್ರನ ಆಧಿಪತ್ಯ ಹೊಂದಿದ್ರೆ ಚಿತ್ತಾ ನಕ್ಷತ್ರಕ್ಕೆ ಮಂಗಳನ ಆಧಿಪತ್ಯ ಹೊಂದಿರುತ್ತೆ. ಮಂಗಳನಿಗೆ ಸಂಬಂಧಪಟ್ಟಂಥ ಆರಾಧನೆ, ಮಂಗಳ ಅಂತಂದರೆ ಕುಜ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯ ಸ್ಕಂದನ ಆರಾಧನೆ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಚಿತ್ತಾ ನಕ್ಷತ್ರದವರು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಮಾಡುವಂಥದ್ದು, ಮತ್ತು ಮಂಗಳನ ಮೂಲ ಮಂತ್ರ ಓಂ ಅಂಗಾರಕಾಯ ನಮಃ ಅಂತ ಜಪ ಮಾಡುವಂಥದ್ದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಓಂ ಶರವಣ ಭವಾಯ ನಮಃ ಅಂತ ಜಪ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಈ ಆರಾಧನೆ, ಈ ಜಪದಿಂದ ಅವ್ರಿಗೆ ಇನ್ನೂ ಎಷ್ಟು ಎನರ್ಜಿ ಸಿಗುವಂಥದ್ದು, ಒಂದು ಒಳ್ಳೆಯ ಅನುಕೂಲತೆಗಳು ಆಗುವಂಥದ್ದು. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ಚಿತ್ತಾ ನಕ್ಷತ್ರದವರ ಒಂದು ವಿಶೇಷ ಗುಣಲಕ್ಷಣಗಳು ಮತ್ತು ಪರಿಹಾರ ಭಾಗಕ್ಕಾಗಿ ಅವ್ರು ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.